ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಕೇಂದ್ರ ಸ್ಥಾನ ಎಲ್ಲಿ ನೆಲೆಯಾಗಿದೆ, ಅಂದರೆ ಎಲ್ಲಿದೆ ಕೇಂದ್ರ ಕಚೇರಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ವಾಷಿಂಗ್ಟನ್ DC. ವಾಷಿಂಗ್ಟನ್ DCಯಲ್ಲಿ ಕೇಂದ್ರ ಕಚೇರಿ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ, ತಲಕಾವೇರಿ ವನ್ಯಜೀವಿ ಅಭಯಾರಣ್ಯವು ಎಲ್ಲಿ ನೆಲೆಸಿದೆ? ತಲಕಾವೇರಿ ವನ್ಯಜೀವಿ ಧಾಮ ಎಲ್ಲಿ ನೆಲೆಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಕೊಡಗು ಜಿಲ್ಲೆಯಲ್ಲಿ ಇದು ನೆಲೆಸಿದೆ. ಮುಂದಿನ ಪ್ರಶ್ನೆ, ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದೆ. ಇದೇನು ಇಂಪಾರ್ಟೆಂಟ್ ಅನ್ಸಲ್ಲ, ಆದರೆ ಇದಕ್ಕೆ ಸರಿಯಾದ ಉತ್ತರ ಹಾಕಿಗೆ ಸಂಬಂಧಿಸಿದರೆ ಜುಡೆ ಫಿಲಿಕ್ಸ್ ರವರು. ಮುಂದಿನ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಇಂಗ್ಲಿಷ್ ಆಗಸ್ಟ್ ಒಂದು ಭಾರತೀಯ ಕತೆ, ಆ್ಯನ್ ಇಂಡಿಯನ್ ಸ್ಟೋರಿ, ಈ ಪುಸ್ತಕದ ಲೇಖಕರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಉಪಮನ್ಯು ಚಟರ್ಜಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 5ನೇ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಇದರಲ್ಲಿ ಸಾಮಾಜಿಕ ಸುಧಾರಕರು ಬಗ್ಗೆ ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಎ ರಾಮಾನುಜಾಚಾರ್ಯ. ಸರಿಯಾದ ಉತ್ತರ ವಿಶಿಷ್ಟಾದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ಮಧ್ವಾಚಾರ್ಯರು ಇವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ನಿಂಬಕಾಚಾರ್ಯರವರು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದು. ಕೊನೆಯದಾಗಿ ಡಿ ವಲ್ಲಭಾಚಾರ್ಯರು ಶುದ್ಧಾದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ್ದಾರೆ. ಈ ಸರಿಯಾದ ಉತ್ತರ ಇಲ್ಲೇ ನೋಡಿ ಕೇಳಿ ಸ್ನೇಹಿತರೆ, ಏನು ಎಂಬುದು ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 6ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಪರ್ವತ ಕಣಿವೆಗಳನ್ನು ಪಟ್ಟಿ 2ರಲ್ಲಿನ ಅವುಗಳು ನೆಲೆಸಿರುವ ರಾಜ್ಯಗಳೊಂದಿಗೆ ಹೊಂದಿಸಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಪಟ್ಟಿ 1 ಪರ್ವತ ಕಣಿವೆ, ಪಟ್ಟಿ 2 ರಾಜ್ಯ. ದಿಹಾಂಗ್ ಪರ್ವತ ಕಣಿವೆ ಎಲ್ಲಿ ಕಂಡುಬರುತ್ತೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕರಡುಂಗಲಾ ಇದು ಕಂಡುಬರುವುದು ಜಮ್ಮು ಕಾಶ್ಮೀರ. ಜಿಲೆಪ್ಲಾ ಫಾಸ್ ಇದು ಸಿಕ್ಕಿಂ ರಾಜ್ಯದಲ್ಲಿ ಕಂಡುಬರುತ್ತೆ. ಡೇಪ್ಸಾಲಾ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇಲ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ, ಉತ್ತರನ ಈ ರೀತಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶದಲ್ಲಿ ಇಪ್ಸ್ವಿಚ್ ಕಲ್ಲಿದ್ದಲು ಗಣಿಯು ಅಂದರೆ ಕೋಲ್ ಮೈನಿಂಗ್ ಗಣಿಯು ನಿಕ್ಷೇಪ ಎಲ್ಲಿ ಕಂಡುಬರುತ್ತದೆ? ಯಾವುದು? ಇಪ್ಸ್ವಿಚ್ ಕಲ್ಲಿದ್ದಲು ಗಣಿ ಎಲ್ಲಿ ಕಂಡುಬರುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 3 ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಒಬ್ಬ ಸಾರ್ವಜನಿಕ ನೌಕರನು ಸಾರ್ವಜನಿಕ ಕರ್ತವ್ಯಗಳನ್ನು ಮಾಡಲು ವಿಫಲನಾದಲ್ಲಿ ಈ ಕೆಳಗಿನ ಯಾವ ರಿಟ್ಟನ್ನು ನ್ಯಾಯಾಲಯವು ಜಾರಿ ಮಾಡಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಇದಕ್ಕೆ ರಿಟ್ ಆಫ್ ಮ್ಯಾಂಡಮಸ್. ಸರಿಯಾದ ಉತ್ತರ ನೋಡ್ಕೊಳ್ರಿ, ಆಯ್ಕೆ ಸಿ ರಿಟ್ ಆಫ್ ಮ್ಯಾಂಡಮಸ್. 10ನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಪ್ರಾಣಿಗಳೊಂದಿಗೆ ಪಟ್ಟಿ 2ರಲ್ಲಿನ ಅವುಗಳ ವನ್ಯಜೀವಿ ಅಭಯಧಾಮಗಳನ್ನು ಹೊಂದಿಸಿರಿ. ಅಭಯಧಾಮ ಮತ್ತು ಪ್ರಾಣಿಗಳು, ಇಲ್ಲಿ ವನ್ಯಜೀವಿ ಅಭಯಧಾಮ ಕಂಡುಬರುತ್ತದೆ. ಚೀಂಕಾರ ಇದು ಎಲ್ಲಿ ಕಂಡುಬರುತ್ತದೆ ಅಂದರೆ ಎಡಹಳ್ಳಿಯಲ್ಲಿ ಕಂಡುಬರುತ್ತದೆ. ಯಾವುದು? ಚೀಂಕಾರ ಎಡಹಳ್ಳಿಯಲ್ಲಿ ಕಂಡುಬರುತ್ತದೆ. ಬ್ಲ್ಯಾಕ್ ಬಕ್ ಇದು ರಾಣೆಬೆನ್ನೂರಿನಲ್ಲಿ ಕಂಡುಬರುತ್ತದೆ. 4 ಕೊಂಬಿನ ಜಿಂಕೆ ಇದು ರಂಗಯ್ಯನ ದುರ್ಗದಲ್ಲಿ ಕಂಡುಬರುತ್ತದೆ. ಸ್ಲಾತ್ ಕರಡಿ ಇದು ಧಾರೋಜಿ ಕರಡಿಧಾಮದಲ್ಲಿ ಕಂಡುಬರುತ್ತದೆ. ಇಲ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ, ಉತ್ತರ ಏನು ಎಂಬುದು ಇಲ್ಲೇ ನಿಮಗೆ ಅರ್ಥ ಆಗುತ್ತೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಕೆಳಗಿನ ಯಾವ ತಿದ್ದುಪಡಿಗಳಿಂದ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 44ನೇ ತಿದ್ದುಪಡಿಯಿಂದ 1978ರಲ್ಲಿ ಮಾಡಿದಂತಹ 44ನೇ ತಿದ್ದುಪಡಿಯಿಂದ ಇದನ್ನು ಆಸ್ತಿಯ ಹಕ್ಕನ್ನು ತೆಗೆದು ಹಾಕಲಾಯಿತು. ಸರಿಯಾಗಿ ನೆನಪಿರಲಿ ಸ್ನೇಹಿತರೆ, ಇದು ಪದೇ ರಿಪೀಟ್ ಆಗುವಂತಹ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ 352ನೇ ಅನುಚ್ಛೇದದಡಿ ತುರ್ತು ಪರಿಸ್ಥಿತಿಯು ಘೋಷಿತವಾಗಿದ್ದಾಗ ಈ ಕೆಳಗಿನ ಯಾವುದು ಸರಿಯಲ್ಲ ಅಂದರೆ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಏನು ಘೋಷಣೆ ಆಗಿರ್ತತೋ ಆ ಸಂದರ್ಭದಲ್ಲಿ ಕೆಳಗಿನ ಯಾವುದು ಸರಿಯಲ್ಲ ಎಂಬುದು ಇದು ಪ್ರಶ್ನೆಯಾಗಿದೆ. 12ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಉಚ್ಚ ನ್ಯಾಯಾಲಯದ
ನ್ಯಾಯಾಲಯದ ಅಧಿಕಾರಗಳನ್ನು ಭಾರತೀಯ ಸರ್ವೋಚ್ಚ ನ್ಯಾಯಾಲಯವು ತೆಗೆದುಕೊಳ್ಳಬಹುದು ಎಂಬುದು ಇದು ತಪ್ಪಾಗಿದೆ. ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿತವಾದಾಗೂ ಕೂಡ ಉಚ್ಚ ನ್ಯಾಯಾಲಯವೇ ನೋಡಿಕೊಳ್ತದೆ. ಇದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದು ಪಾಸ್ ಆಗಲ್ಲ, ಹಾಗಾಗಿ ಇದು ಸರಿಯಲ್ಲ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಗಡಸು ಕರೆನ್ಸಿ ಎಂದರೇನು ಎಂಬುದು ಕ್ವಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಅದು ಹಠಾತ್ ಆಗಿ ಕುಸಿತಕ್ಕೊಳಗಾಗದಿರುವ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ದ್ರವ್ಯವಾಗಿರುವಂತಹದ್ದು ಗಡಸು ಕರೆನ್ಸಿಯಾಗಿದೆ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರೇನು? ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮೂಲಶಂಕರ. ಇವರ ಮೂಲ ಹೆಸರು ಮೂಲಶಂಕರ. ಆಯ್ಕೆ 3 ಇದಕ್ಕೆ ಸರಿಯಾದ ಉತ್ತರ. ಇವರ ಮೂಲ ಹೆಸರು ಮೂಲಶಂಕರ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಿಜೋರಾಂನೊಂದಿಗೆ ಗಡಿಯನ್ನು ಹೊಂದಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇಂಥ ಪ್ರಶ್ನೆಗಳನ್ನು ಬಿಡಿಸುವ ಸಂದರ್ಭದಲ್ಲಿ ನಾವು ಏನು ಇಂಡಿಯನ್ ಮ್ಯಾಪ್ ಅನ್ನ ಮುಂದಿಟ್ಟುಕೊಂಡು ಇಂಥ ಪ್ರಶ್ನೆಯನ್ನು ಬಿಡಿಸಬೇಕು. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ನಾಗಾಲ್ಯಾಂಡ್. ಇದು ಮಿಜೋರಾಂನೊಂದಿಗೆ ಗಡಿಯನ್ನ ಹೊಂದಿಲ್ಲ. 17ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯ ಕೆಳಗಿನವುಗಳಲ್ಲಿ ಯಾವುದು ಎಂಬುದು 17ನೇ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ಅತ್ಯಧಿಕವಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದಿಸುವ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ? ಇದು ಒಡಿಶಾ ರಾಜ್ಯದಲ್ಲಿ ಕಂಡುಬರುವ ಈ ಹಿರಾಕುಡ್ ಮಹಾನದಿಯ ಮೇಲೆ ಹಿರಾಕುಡ್ ಅಣೆಕಟ್ಟನ್ನ ನಿರ್ಮಿಸಲಾಗಿದೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶವು ಸಾರ್ಕ್ ಸೌತ್ ಏಷ್ಯಾ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಇದು ಫುಲ್ ಫಾರ್ಮ್ ಅನ್ನು ಪ್ರಶ್ನೆಯಲ್ಲಿ ಸೇರಿಸಿದ್ದಾರೆ. ಸಾರ್ಕ್ನ ಸಂಸ್ಥಾಪಕ ಸದಸ್ಯನಾಗಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಸ್ಥಾಪನೆಯಾಗಿದ್ದಾಗ ಯಾವುದು ಇಲ್ಲ ಎಂಬುದು 19ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಅಫ್ಘಾನಿಸ್ತಾನ ಸಂಸ್ಥಾಪಕ, ಇದು ಸದಸ್ಯನಾಗಿಲ್ಲಂತಹ ದೇಶವಾಗಿದೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಭಾರತದ ವಿಭಜನೆ ಬಾಲ್ಕನ್ ಯೋಜನೆಯನ್ನು ಸಿದ್ಧಪಡಿಸಿದವರಾರು ಎಂಬುದು 20ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 21ನೇ ಪ್ರಶ್ನೆ, ಮನುಷ್ಯನ ಮೂತ್ರಪಿಂಡದಲ್ಲಿ ಕಲ್ಲುಗಳು ರಚಿತವಾಗುವುದು ಅತ್ಯಧಿಕವಾಗಿ ಇವುಗಳನ್ನು ಹೊಂದಿರುವುದು. ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲು ಕಂಡು ಬರ್ತಾವಲ್ಲ, ಆ ರಚಿತವಾಗುವುದು ಯಾವುದು ಹೊಂದಿರುವುದರಿಂದ ರಚಿತವಾಗಿದೆ ಅಂದ್ರೆ ಆಯ್ಕೆ 1 ಕ್ಯಾಲ್ಸಿಯಂ ಆಕ್ಸಲೈಟ್ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಲೋಮನಾಳೀಯತೆ ಒಂದೇ ಕಾರಣವಾಗದ್ದು, ಲೋಮನಾಳ ಕ್ರಿಯೆಗೆ ಕಾರಣ ಯಾವುದು ಆಗುವುದಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಯಾವುದು 22ನೇ ಪ್ರಶ್ನೆ. ಸರಿಯಾದ ಉತ್ತರ ಭೂ ಅಂತರ್ಗತ ಜಲದ ಮಟ್ಟದ ಏರುವಿಕೆ, ಇದು ಕಾರಣವಾಗುವುದಿಲ್ಲ. ಶಾಯಿ ಕೂಡ ಕಾರಣ, ಹತ್ತಿ ಬಟ್ಟೆ, ಸಸ್ಯದಲ್ಲಿ ನೀರಿನ ಹನಿಯು, ಇವು 3 ಕೂಡ ಲೋಮನಾಳ ಕ್ರಿಯೆಗೆ ಕಾರಣವಾಗುತ್ತೆ. ಆದರೆ ಭೂ ಅಂತರ್ಗತ ಜಲ ಮಟ್ಟ ಇದು ಕಾರಣವಲ್ಲ. ಮುಂದಿನ ಪ್ರಶ್ನೆ, ಇದು ಮೆಂಟಲಿಟಿ, ಇದು ಸಪರೇಟ್ ವಿಡಿಯೋ ನೋಡೋಣ ಸ್ನೇಹಿತರೆ. 24ನೇ ಪ್ರಶ್ನೆ, ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮವನ್ನು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಅನ್ವಯಿಸಲಾಗಿದೆ? ನ್ಯೂಟನ್ನ ಗುರುತ್ವಾಕರ್ಷಣೆಯ ನಿಯಮ ಯಾವುದಕ್ಕೆ ಅನ್ವಯಿಸಲಾಗಿದೆ ಎಂಬುದು 24ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಬ್ರಹ್ಮಾಂಡದಲ್ಲಿರುವ ಯಾವುದೇ 2 ಕಾಯಗಳ ನಡುವಣ ಬಲ, ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ, ಭೂಮಿಯ ಮೇಲೆ ವಿಮೋಚನಾ ವೇಗವು ಡ್ಯಾಶ್ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ 11.2 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ವಿಮಾನದ ರೆಕ್ಕೆಗಳ ಆಕಾರವನ್ನು ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ರೂಪಿಸಲಾಗಿದೆ? ವಿಮಾನದ ರೆಕ್ಕೆ
ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಇತ್ತೀಚಿನ ದಿನಗಳಲ್ಲಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಲ್ಲಿ ಕೇಳಿದಂತಹ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 39ನೇ ಪ್ರಶ್ನೆಗೆ ಬರ್ನೋಲಿಯ ತತ್ವ. ಆಯ್ಕೆ 3 ಬರ್ನೋಲಿಯ ತತ್ವ ಇದಕ್ಕೆ ಸರಿಯಾದ ಉತ್ತರವಾಗಿದೆ. 40ನೇ ಪ್ರಶ್ನೆ, ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು? ನೀತಿ ಆಯೋಗದ ಮೊದಲನೇ ಉಪಾಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 1 ಅರವಿಂದ್ ಪನಾಗರಿಯ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಮುಂದಿನ ಪ್ರಶ್ನೆ 41ನೇ ಪ್ರಶ್ನೆ, 1976ರ 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯು ಪ್ರಸ್ತಾವನೆಗೆ ಈ ಪದಗಳನ್ನು ಸೇರಿಸಿತು ಎಂಬುದು 41ನೇ ಪ್ರಶ್ನೆಯಾಗಿದೆ. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿತು. ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನು ಸೇರಿಸಿತು. 42ನೇ ತಿದ್ದುಪಡಿ ಬಹಳ ಇಂಪಾರ್ಟೆಂಟು, ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ತಿದ್ದುಪಡಿ ಇದು. ಏಕೆಂದರೆ ಇದನ್ನು ಇಂದಿರಾ ಸಂವಿಧಾನ, ಪುಟ್ಟ ಸಂವಿಧಾನ ಎಂದು ಕರೀತಾರೆ. ಈ ತಿದ್ದುಪಡಿಯಲ್ಲಿ ಬಹಳ ವಿಚಾರಗಳು ಸೇರ್ಪಡೆಯಾದವು. ಹಾಗಾಗಿ ಈ ತಿದ್ದುಪಡಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ 42ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 233ನೇ ಕಲಂ, ಇದು ನೆನಪಿರಲಿ ಸ್ನೇಹಿತರೆ, 233ನೇ ಕಲಮಿನ ಮೇರೆಗೆ ಜಿಲ್ಲಾ ನ್ಯಾಯಾಧೀಶರು ಇವರಿಂದ ಆಯ್ಕೆಯಾಗುತ್ತಾರೆ. ಜಿಲ್ಲಾ ನ್ಯಾಯಾಧೀಶರು ಯಾರಿಂದ ಆಯ್ಕೆ ಆಗ್ತಾರೆ ಹಂಗಾದ್ರೆ? ಅವರು ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ಸಮಾಲೋಚನೆಯೊಂದಿಗೆ ರಾಜ್ಯಪಾಲರು ಇವರನ್ನ 233ನೇ ಕಲಮಿನ ಮೇರೆಗೆ ಆಯ್ಕೆ ಮಾಡುತ್ತಾರೆ. ಮುಂದಿನ ಪ್ರಶ್ನೆ 322ನೇ ಕಲಮಿನ ಮೇರೆಗೆ ಕೇಂದ್ರ ಲೋಕ ಸೇವಾ ಆಯೋಗದ ಎಲ್ಲ ವೆಚ್ಚಗಳು ಇವರಿಂದ ಭರಿಸಲ್ಪಡುತ್ತವೆ ಎಂಬುದು ಈ ಪ್ರಶ್ನೆಯಾಗಿದೆ. 43ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ಸಂಚಿತ ನಿಧಿ, ಕ್ರೋಢೀಕೃತ ನಿಧಿ ಇದಕ್ಕೆ ಸರಿಯಾದ ಉತ್ತರ. ನೆನಪಿರಲಿ, ಕೇಂದ್ರ ಲೋಕ ಸೇವಾ ಆಯೋಗ UPSC. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ, ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿ ಯಾರು ಎಂಬುದು 44ನೇ ಪ್ರಶ್ನೆಯಾಗಿದೆ. ವಿಜ್ಞಾನೇಶ್ವರ ಇದಕ್ಕೆ ಸರಿಯಾದ ಉತ್ತರ. ವಿಜ್ಞಾನೇಶ್ವರರು ಮಿತಾಕ್ಷರ ಗ್ರಂಥವನ್ನು ಬರೆದ ಕವಿಯಾಗಿದ್ದಾರೆ. 45ನೇ ಪ್ರಶ್ನೆ, ಈ ಕೆಳಗಿನ ಯಾವ ಅರಸನಿಗೆ ಜಗದ್ಗುರು ಎಂಬ ಅಡ್ಡ ಹೆಸರನ್ನು ಇಡಲಾಗಿತ್ತು? ಜಗದ್ಗುರು ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದ ಉತ್ತರ ಇಬ್ರಾಹಿಂ ಆದಿಲ್ ಶಾ 2. ಇಬ್ರಾಹಿಂ ಆದಿಲ್ ಶಾ 2. ಎರಡನೇ ಇಬ್ರಾಹಿಂ ಆದಿಲ್ ಶಾನ್ಗೆ ಜಗದ್ಗುರು ಎಂಬ ಅಡ್ಡ ಹೆಸರು ಇಡಲಾಗಿತ್ತು. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ, ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಯಾರು? ಅಷ್ಟಮಠ ಸಂಪ್ರದಾಯವನ್ನು ಪ್ರಾರಂಭಿಸಿದವರು ಮಧ್ವಾಚಾರ್ಯರು. ಅಷ್ಟಮಠ ಸಂಪ್ರದಾಯವನ್ನು ಇವರು ಪ್ರಾರಂಭಿಸಿದರು. 47ನೇ ಪ್ರಶ್ನೆ, ರೈತವಾರಿ ಪದ್ಧತಿಯು ಪ್ರಾರಂಭದಲ್ಲಿ ಡ್ಯಾಶ್ ರಾಜ್ಯದಲ್ಲಿ ಪರಿಚಯಿಸಲ್ಪಟ್ಟಿತು ಮತ್ತು ನಂತರ ಮಹಾರಾಷ್ಟ್ರ, ಪೂರ್ವ ಪಂಜಾಬ, ಅಸ್ಸಾಮ ಮತ್ತು ಕೂರ್ಗಳಿಗೆ ವಿಸ್ತರಿಸಲ್ಪಟ್ಟಿತು. ಅಂದರೆ ಫಸ್ಟ್ ಯಾವ ರಾಜ್ಯದಲ್ಲಿ ರೈತವಾರಿ ಪದ್ಧತಿ ಪರಿಚಯಿಸಲ್ಪಟ್ಟಿತು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಮಿಳುನಾಡು. ಆಯ್ಕೆ 1 ತಮಿಳುನಾಡು ರಾಜ್ಯದಲ್ಲಿ ಮೊದಲಿಗೆ ಪರಿಚಯಿಸಲ್ಪಟ್ಟಿತು. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ, ಭೂದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ. ಭೂದಿನವನ್ನು ಪ್ರತಿ ವರ್ಷ ಆಚರಿಸುವ ದಿನಾಂಕ ಏಪ್ರಿಲ್ 22. ಆಯ್ಕೆ 2 ಸರಿಯಾದ ಉತ್ತರ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಏಪ್ರಿಲ್ 22ರಂದು ಭೂದಿನವನ್ನು ಆಚರಣೆ ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆ, ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿರಿ ಎಂಬುದು ಈ ಪ್ರಶ್ನೆಯಾಗಿದೆ. ಪಟ್ಟಿ 1 ಶಕ್ತಿ ಅಥವಾ ಶಕ್ತಿ ಆಕಾರ ಅಥವಾ ಮೂಲ. ಪಟ್ಟಿ 2 ಪ್ರಕ್ರಿಯೆಗಳು ಅಥವಾ ಮಿತಿಗಳು. ನೋಡೋಣ. ಇದಕ್ಕೆ ಶೆಲ್ ತೈಲ ಇದು ಪೆಟ್ರೋಲಿಯಂನಂತಹ ಇಂಧನ. ಶೆಲ್ ತೈಲ ಇದು ಪೆಟ್ರೋಲಿಯಂನಂತಹ ಇಂಧನವಾಗಿದೆ. ನೆನಪಿರಲಿ ಸ್ನೇಹಿತರೆ. ಸೌರ ಇದು ಪರಿಸರಾತ್ಮಕ ಶಕ್ತಿಯ ಶುದ್ಧ ಆಕಾರ. ಮಾರುತ ಇದು ಹಾರ್ನೆಸಿಂಗ್ ಸಮಸ್ಯೆಯನ್ನು ನಿವಾರಿಸುವುದು. ಭೂಗರ್ಭ ಉಷ್ಣ ಇದು ನೆಲದಡಿಯ ಶಾಖ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಒಂದ್ಸರಿ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ ಸರಿಯಾದ ಉತ್ತರವನ್ನು. 50ನೇ ಪ್ರಶ್ನೆ, ಕರ್ನಾಟಕವು ಗರಿಷ್ಠ ಮಳೆಯನ್ನು ಪಡೆಯುವುದು ಎಲ್ಲಿಂದ? ಯಾವ ಮಾನ್ಸೂನ್ ಮಾರುತದಿಂದ
ಕರ್ನಾಟಕವು ಗರಿಷ್ಠ ಮಳೆಯನ್ನು ಪಡೆಯುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೈಋತ್ಯ ಮಾನ್ಸೂನ್ ಮಾರುತ. ನೈಋತ್ಯ ಮಾನ್ಸೂನ್ ಮಾರುತದಿಂದ ಕರ್ನಾಟಕ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತದೆ. 51ನೇ ಪ್ರಶ್ನೆ, ಭಾರತದಲ್ಲಿನ ಅತ್ಯಂತ ಗಂಡಾಂತರಕ್ಕೊಳಗಾಗಿರುವ ಪಕ್ಷಿಗಳಲ್ಲೊಂದು ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. 51ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇತ್ತೀಚಿನ ದಿನಗಳಲ್ಲಿ ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿ ಯಾವುದಂದರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್. ಈ ಪಕ್ಷಿಯು ಗಂಡಾಂತರಕ್ಕೆ ಒಳಗಾಗಿರುವ ಪಕ್ಷಿಯಾಗಿದೆ. 52ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಕಲಮು ಭಾರತವನ್ನು ರಾಜ್ಯಗಳ ಒಕ್ಕೂಟವೆಂದು ಘೋಷಿಸಿದೆ ಎಂಬುದು ಈ ಪ್ರಶ್ನೆಗಿದೆ. ಯಾವ ಕಲಂ ಎಂದರೆ ಕಲಂ 1. ಕಲಂ 1 ಸರಿಯಾದ ಉತ್ತರ. ಇದು ರಾಜ್ಯಗಳ ಒಕ್ಕೂಟ ಎಂದು ಕಲಂ 1ರಲ್ಲಿ ಘೋಷಿಸಲಾಗಿದೆ. ಮುಂದಿನ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಇದು 1960ರಲ್ಲಿ ಡಾಕ್ಟರ್ ಆರ್ ನಾಗೇಗೌಡ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ ಮುಖ್ಯಮಂತ್ರಿ ಯಾರು ಎಂಬುದು ಪ್ರಶ್ನೆ ಆಗಿತ್ತು. ಆದರೆ ಈ ಪ್ರಶ್ನೆಗೆ ಗ್ರೇಸ್ ಅಂಕವನ್ನು ನೀಡಲಾಗಿದೆ. ಇದಕ್ಕೆ ಆನ್ಸರು ಆಪ್ಷನಲ್ಲಿ ಸರಿಯಾದ ಮಾಹಿತಿ ಇಲ್ಲ. ಹಾಗಾಗಿ ಮುಂದಿನ ಪ್ರಶ್ನೆ 54ನೇ ಪ್ರಶ್ನೆ, ಪ್ರಥಮ ವೇದ ಯಾವುದು? ಋಗ್ವೇದ. ಆಯ್ಕೆ 4 ಋಗ್ವೇದ. ಒಟ್ಟು 4 ವೇದಗಳನ್ನು ನಾವು ಕಾಣಬಹುದು. ಪ್ರಥಮ ವೇದ ಋಗ್ವೇದವಾಗಿದೆ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಸಂಗನಕಲ್ಲು ಇರುವುದು ಯಾವ ಜಿಲ್ಲೆಯಲ್ಲಿ ಎಂಬುದು ಪ್ರಶ್ನೆಯಾಗಿದೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಪ್ರಾಗೈತಿಹಾಸಿಕ ನೆಲೆಯಾದ ಸಂಗನಕಲ್ಲು ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. 56ನೇ ಪ್ರಶ್ನೆ, 2 ತೈರಾನ್ ಕಾಳಗಗಳು ಮಹಮ್ಮದ್ ಗೋರಿ ಮತ್ತು ಡ್ಯಾಶ್ ರ ನಡುವೆ ನಡೆಯಿತು ಎಂಬುದು ಪ್ರಶ್ನೆಯಾಗಿದೆ. 2ನೇ ಆಯ್ಕೆ 3ನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮಹಮ್ಮದ್ ಗೋರಿ ನಡುವೆ ತೈರಾನ್ ಕಾಳಗಗಳು ನಡೆದವು. ಮುಂದಿನ ಪ್ರಶ್ನೆ, ರಜಿಯಾ ಸುಲ್ತಾನಳು ಯಾರ ಮಗಳು? ಇವಳು ಇಲ್ತಮಷ್ ಮಗಳು. ಆಯ್ಕೆ 2 ಇವರು ಇಲ್ತಮಷ್ ಮಗಳಾಗಿ ಜನಿಸಿದರು. 58ನೇ ಪ್ರಶ್ನೆ, ತಾಳಿಕೋಟೆ ಯುದ್ಧ ಯಾರ ನಡುವೆ ನಡೆಯಿತು ಎಂಬುದು ಪ್ರಶ್ನೆಯಾಗಿದೆ. ತಾಳಿಕೋಟೆ ಕದನ 58ನೇ ಪ್ರಶ್ನೆ ಯಾರ ನಡುವೆ ನಡೆಯಿತು ಅಂದರೆ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ನಡುವೆ ನಡೆಯಿತು. ಸರಿಯಾದ ಉತ್ತರ ಆಯ್ಕೆ 1. 59ನೇ ಪ್ರಶ್ನೆ, ಕೃಷ್ಣದೇವರಾಯನು ಯಾವ ರಾಜ್ಯದ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎಂಬುದು ಈ ಪ್ರಶ್ನೆಯಾಗಿದೆ. 59ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉದಯಗಿರಿಯ ಮೇಲಿನ ವಿಜಯದ ಸ್ಮರಣಾರ್ಥವಾಗಿ ಬಾಲಕೃಷ್ಣ ದೇವಾಲಯವನ್ನು ನಿರ್ಮಿಸಿದನು ಎಂಬುದು ಸರಿಯಾದ ಉತ್ತರ. 60ನೇ ಪ್ರಶ್ನೆ, ಜನರಲ್ ಡಯಾರ್ನನ್ನು ಲಂಡನ್ನಲ್ಲಿ ಹತ್ಯೆಗೈದವರು ಯಾರು? ಉಧಾಮ್ ಸಿಂಗು. 1940ರಲ್ಲಿ ಲಂಡನ್ಗೆ ಹೋಗಿ ಉಧಾಮ್ ಸಿಂಗ್ ಅವರು ಜನರಲ್ ಡಯಾರ್ನನ್ನು ಹತ್ಯೆಗೈತಾರೆ. ಮುಂದಿನ ಪ್ರಶ್ನೆ, ಅಲಾವುದ್ದೀನ್ ಖಿಲ್ಜಿಯ ಸೈನ್ಯದ ದಂಡನಾಯಕ ಯಾರು? ಮಲ್ಲಿಕಾಫರ್. ಸರಿಯಾದ ಉತ್ತರ ಮಲ್ಲಿಕಾಫರ್. ನೆನಪಿರಲಿ ಮಲ್ಲಿಕಾಫರ್. ಇದು 1 ವರ್ಡ್ ಕ್ವಶನ್ಸ್. ಇವು ಸರಿಯಾದ ನೆನಪಿಟ್ಕೊಳ್ರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವಿಶ್ವಸಂಸ್ಥೆ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಎಂಬುದು ಈ ಪ್ರಶ್ನೆಯಾಗಿದೆ. 1945. 1945ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. ಮುಂದಿನ ಪ್ರಶ್ನೆ, ಇವುಗಳನ್ನು ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆ ಆಗಿದೆ. ಪಟ್ಟಿ 1 ಕೇಫ್, ಪಟ್ಟಿ 2 ದೇಶ. ನಾರ್ತ್ ಕೇಫ್ ಎಲ್ಲಿ ಕಂಡು ಬರ್ತದೆ ಅಂದರೆ ನಾರ್ವೆ ದೇಶದಲ್ಲಿ ಕಂಡು ಬರುತ್ತದೆ. ನಾರ್ತ್ ಕೇಫ್ ನಾರ್ವೆ ದೇಶ. ಕೇಫ್ ಆರ್ನ್ ಇದು ಚಿಲಿ ದೇಶದಲ್ಲಿ ಕಂಡು ಬರುತ್ತದೆ. ಕೇಫ್ ವೆರ್ಡೆ ಇದು ಸೆನೆಗಲ್ ದೇಶದಲ್ಲಿ ಕಂಡು ಬರುತ್ತದೆ. ಕೇಫ್ ಯಾರ್ಕೆ ಇದು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡು ಬರುತ್ತದೆ. ನೋಡ್ಕೇಳ್ರಿ, ವಿಡಿಯೋ ಸ್ಟಾಪ್ ಮಾಡಿ ಯಾವುದಕ್ಕೆ ಏನು ಆನ್ಸರ್ ಅಂತ ನೋಡ್ಕೇಳಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಅಬುಲ್ ಫಜಾಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು? ಅಬುಲ್ ಫಜಾಲ್ ಬರೆದ ಸಾಹಿತ್ಯಿಕ ಕೃತಿ ಯಾವುದು ಎಂಬುದು ಪ್ರಶ್ನೆಯಾಗಿದೆ. 64ನೇ ಪ್ರಶ್ನೆ ಸರಿಯಾದ ಉತ್ತರ ಅಕ್ಬರ್ನಾಮ ಸರಿಯಾದ ಉತ್ತರ. ಅಬುಲ್ ಫಜಾಲ್ ಅವರು ಬರೆದ ಸಾಹಿತ್ಯ ಕೃತಿ. ಮುಂದಿನ ಪ್ರಶ್ನೆ, ದಕ್ಷಿಣ ಅಮೆರಿಕದ ಪಶ್ಚಿಮ ತೀರದಲ್ಲಿ ಹರಿಯುವ ಶೀತೋದಕ ಸಾಗರ ಪ್ರವಾಹ ಯಾವುದು ಎಂಬುದು ಪ್ರಶ್ನೆಯಾಗಿದೆ. 65ನೇ ಪ್ರಶ್ನೆಗೆ ಹಂಬೋಲ್ಟ್ ಪ್ರವಾಹ. ಆಯ್ಕೆ 2 ಸರಿಯಾದ ಉತ್ತರ. ಆಯ್ಕೆ 2 ಹಂಬೋಲ್ಟ್ ಪ್ರವಾಹ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಈ ಕೆಳಗಿನವುಗಳಲ್ಲಿ ಕೃಷ್ಣದೇವರಾಯನು ಸಂಸ್ಕೃತದಲ್ಲಿ ಬರೆದ ಕೃತಿ ಯಾವುದು? ಸಂಸ್ಕೃತದಲ್ಲಿ, ಇದು ಸರಿಯಾಗಿ ನೆನಪಿರಲಿ, ಸಂಸ್ಕೃತದಲ್ಲಿ ಬರೆದ ಕೃತಿ ಇದಕ್ಕೆ ಸರಿಯಾದ ಉತ್ತರ. 66ನೇ ಪ್ರಶ್ನೆಗೆ ಉಷಾ ಪರಿಣಯಂ ಎಂಬ ಕೃತಿಯನ್ನು ಸಂಸ್ಕೃತ ಭಾಷೆಯಲ್ಲಿ ಶ್ರೀಕೃಷ್ಣದೇವರಾಯರು ಬರೆದಿದ್ದರು. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ಗಾಂಧಿ ಇರ್ವಿನ್
ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಯಿತು ಎಂಬುದು ಪ್ರಶ್ನೆಯಾಗಿದೆ. 67ನೇ ಪ್ರಶ್ನೆ ಸರಿಯಾದ ಉತ್ತರ 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕನಿಷ್ಕನ ರಾಜಧಾನಿ ಯಾವುದಾಗಿತ್ತು ಎಂಬುದು ಪ್ರಶ್ನೆಯಾಗಿದೆ. ಪುರುಷಪುರ. ಕನಿಷ್ಕನ ರಾಜಧಾನಿ ಪುರುಷಪುರವಾಗಿತ್ತು. ಮುಂದಿನ ಪ್ರಶ್ನೆ ಇಂಪಾರ್ಟೆಂಟು. ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ಆಯ್ಕೆ 1 ಧರ್ಮಪಾಲ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದರು. 70ನೇ ಪ್ರಶ್ನೆ 1962ರ ಭಾರತ ಮತ್ತು ಚೀನಾ ಯುದ್ಧದ ಅವಧಿಯಲ್ಲಿ ಭಾರತದ ರಕ್ಷಣಾ ಮಂತ್ರಿಯಾಗಿದ್ದವರು ಯಾರು? ನೋಡ್ರಿ, ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೀತತಿ. ಅವಾಗ ರಕ್ಷಣಾ ಮಂತ್ರಿ ಯಾರಾಗಿದ್ರು ಅಂದರೆ ವಿ.ಕೆ. ಕೃಷ್ಣ ಮೆನನ್. ವಿ.ಕೆ. ಕೃಷ್ಣ ಮೆನನ್ ಅವರು ರಕ್ಷಣಾ ಮಂತ್ರಿ ಆಗಿದ್ರು. ಮುಂದಿನ ಪ್ರಶ್ನೆ. ಬ್ರಿಟಿಷ್ ಭಾರತದ ರಾಜಧಾನಿಯು ಕೋಲ್ಕತ್ತಾದಿಂದ ದೆಹಲಿಗೆ ವರ್ಗಾಯಿಸಲ್ಪಟ್ಟಾಗ ಭಾರತದ ವೈಸ್ರಾಯ್ ಆಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಲಾರ್ಡ್ ಹರ್ಡಿಂಗ್. ಲಾರ್ಡ್ ಹರ್ಡಿಂಗ್ ಅವರು ವೈಸ್ರಾಯ್ ಆಗಿ ಮೊದಲಿಗೆ ಕಲ್ಕತ್ತಾ ನಮ್ಮ ರಾಜಧಾನಿಯಾಗಿತ್ತು. ದೆಹಲಿಗೆ 1911ರಲ್ಲಿ ದೆಹಲಿಗೆ ವರ್ಗಾಯಿಸಲ್ಪಡಲಾಯಿತು. ಆ ಸಂದರ್ಭದಲ್ಲಿ ಲಾರ್ಡ್ ಹರ್ಡಿಂಗ್ ಅವರು ಭಾರತದ ವೈಸ್ರಾಯ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. 72ನೇ ಪ್ರಶ್ನೆ. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ದುರ್ಗಾಪುರ, ಭಿಲಾಯ್ ಮತ್ತು ರೂರ್ಕೆಲಾ ಸ್ಥಾವರಗಳು ಸ್ಥಾಪನೆಯಾದವು? ಇದಕ್ಕೆ ಸರಿಯಾದ ಉತ್ತರ 2ನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಇವೆಲ್ಲವೂ ಕೂಡ ಸ್ಥಾವರಗಳು ಸ್ಥಾಪನೆಯಾದವು. ಸರಿಯಾದ ಉತ್ತರ 2ನೇ ಪಂಚವಾರ್ಷಿಕ ಯೋಜನೆ. ಕಾಂಪ್ಕೋ ಎಂಬುದು ಇದರ ತಯಾರಿಕೆಯಲ್ಲಿ ಸಹಕಾರಿಯಾಗಿದೆ. ಸರಿಯಾದ ಉತ್ತರ ಅಡಿಕೆ ತಯಾರಿಕೆಯಲ್ಲಿ ಇದು ಸಹಕಾರಿ ಆಗಿದೆ. 74ನೇ ಪ್ರಶ್ನೆ. ವಿದ್ಯುತ್ನ ಏಕಮಾನವು? ವಿದ್ಯುತ್ನ ಏಕಮಾನ ಮಾಮೂಲಿ ಗೊತ್ತಾಯ್ತಲ್ಲ, ವ್ಯಾಟ್. ವ್ಯಾಟ್ ವಿದ್ಯುತ್ನ ಏಕಮಾನವಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ದೇಶವು ಒಪೆಕ್ನ ಸದಸ್ಯನಾಗಿಲ್ಲ? ಇದು ಕರೆಂಟ್ ಅಫೈರ್ಸು, ಪ್ರಚಲಿತ ಘಟನೆಗಳು. ಆ ಸಂದರ್ಭದಲ್ಲಿ 4ರಲ್ಲಿ ಯಾವುದಾದ್ರೂ ಒಂದು ಹೊರಗಡೆ ಹೋಗಿರುತ್ತೆ, ಹಂಗಾಗಿ ಕರೆಂಟ್ ಅಫೈರ್ಸ್ ಕ್ವಶನ್ ಅನ್ನು ಕೇಳಿದ್ದಾರೆ. ಮುಂದಿನ ಪ್ರಶ್ನೆ. ಇಲ್ಲಿಯವರೆಗೂ ಭಾರತದಲ್ಲಿ ಎಷ್ಟು ಬಾರಿ ಹಣಕಾಸಿನ 360ನೇ ವಿಧಿ ಪ್ರಕಾರ ಹಣಕಾಸಿನ ತುರ್ತು ಪರಿಸ್ಥಿತಿಗಳನ್ನು ಘೋಷಿಸಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಇದುವರೆಗೂ ಎಂದೂ ಕೂಡ ಏರಿಲ್ಲ. ಎಂದು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ನಮ್ಮ ಭಾರತದಲ್ಲಿ ಏರಿಲ್ಲ. ಮುಂದಿನ ಪ್ರಶ್ನೆ. ಈ ಕೆಳಕಂಡ ಯಾವ ವಲಯದಲ್ಲಿ ಭಾರತೀಯ ಆರ್ಥಿಕತೆಯನ್ನು ಸುಧಾರಿಸಲು ಕೇಳ್ಕರ್ ಸಮಿತಿಯು ರಚಿತವಾಯಿತು? ಕೇಳ್ಕರ್ ಸಮಿತಿಯು ರಚಿತವಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ತೆರಿಗೆ ವಲಯ ಸುಧಾರಣೆ. ತೆರಿಗೆ ವಲಯ ಸುಧಾರಣೆಗೆ ಕೇಳ್ಕರ್ ಸಮಿತಿ ರಚನೆ ಆಯಿತು. 78ನೇ ಪ್ರಶ್ನೆ. ಇದು ಕರೆಂಟ್ ಅಫೈರ್ಸು. ನಾವು ಈ ಸದ್ಯ ನೋಡೋದಾದರೆ 16ನೇ ಹಣಕಾಸು, ಈ ಸದ್ಯ 16ನೇ ಹಣಕಾಸು ಚಾಲ್ತಿಯಲ್ಲಿದೆ. 16ನೇ ಹಣಕಾಸಿನ ಅಧ್ಯಕ್ಷರಾಗಿ ಅರವಿಂದ್ ಪನಾಗರಿಯಾ ಅವರು ಕರ್ತವ್ಯ ನಿರ್ವಹಿಸಿದ್ದಾರೆ. 2026ರಿಂದ ಇವರ ಕರ್ತವ್ಯ 16ನೇ ಹಣಕಾಸಿನ ಕರ್ತವ್ಯ ಶುರುವಾಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗಿದ್ದರೆ ಸ್ನೇಹಿತರೆ, ಇನ್ನು ಬರುವ ಕ್ವಶನ್ಗಳು ಎಲ್ಲ ಕರೆಂಟ್ ಅಫೈರ್ಸು, ಹಾಗಾಗಿ ಸರಿಯಾಗಿ ನೋಡ್ಕೊಳ್ರಿ. ನಮಸ್ಕಾರ, ಧನ್ಯವಾದಗಳು. ಕರ್ನಾಟಕದಲ್ಲಿರುವ ಸಾಕ್ಷರತಾ ಪ್ರಮಾಣ ಎಷ್ಟು ಎಂಬುದು ಈ ಪ್ರಶ್ನೆಯಾಗಿದೆ. ಇದು 2002ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಆಗಿದೆ. ಈ ಪ್ರೆಸೆಂಟ್ 2011ರ ಜನಗಣತಿ ಪ್ರಕಾರ ಎಷ್ಟಿದೆ ಎಂಬುದನ್ನು ನೋಡೋಣ. 75.36% ಇದೆ. ಕರ್ನಾಟಕದಲ್ಲಿ ಸಾಕ್ಷರತೆ ಪ್ರಮಾಣ 75.36% ಇದೆ. ಮುಂದಿನ ಪ್ರಶ್ನೆ, 2ನೇ ಪ್ರಶ್ನೆ. ಮೊದಲನೇ ಪರಮಾಣು ಬಾಂಬನ್ನು ತಯಾರಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 4 ಒಟ್ಟೋ ಹಾನ್ ಅವರು ಮೊದಲ ಪರಮಾಣು ಬಾಂಬನ್ನು ತಯಾರಿಸಿದರು. ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ. ಪ್ರಥಮ ಮಹಿಳಾ ಗಗನಯಾತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ವ್ಯಾಲೆಂಟಿನಾ ಟೆರೆಸ್ಕೋವಾ ಅವರು ಮೊದಲ ಮಹಿಳಾ ಗಗನಯಾತ್ರಿಯಾಗಿ ಗುರುತಿಸಿಕೊಂಡಿದ್ದಾರೆ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ. ಭಾರತದ ಆರ್ಥಿಕತೆ ಯಾವ ಆರ್ಥಿಕತೆಗೆ ಸಂಬಂಧಿಸಿದೆ? ಯಾವ ತರಹದ
ಆರ್ಥಿಕತೆಗೆ ಸಂಬಂಧಿಸಿದೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಮಿಶ್ರ ಆರ್ಥಿಕತೆ. ಆಯ್ಕೆ 4 ಮಿಶ್ರ ಆರ್ಥಿಕತೆ ನಮ್ಮ ಭಾರತದ ಆರ್ಥಿಕತೆಯಾಗಿದೆ. 5ನೇ ಪ್ರಶ್ನೆ, ಕದಂಬರ ರಾಜಧಾನಿ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಬಿ. ಆಯ್ಕೆ 2 ಬನವಾಸಿ ಕದಂಬರ ರಾಜಧಾನಿ ಆಗಿದೆ. ಬನವಾಸಿ ಕದಂಬರ ರಾಜಧಾನಿಯಾಗಿ ಆಗಿದೆ ಎಂಬುದು ಈ ಪ್ರಶ್ನೆಗೆ ಸರಿಯಾದ ಉತ್ತರವಾಗಿದೆ. 6ನೇ ಪ್ರಶ್ನೆ, ಒಂದು ಚಚ್ಚೌಕಾಗದ ಬಾಹುವಿನ ಉದ್ದ 4 ಮೀಟರ್ಗಳಾದರೆ ಅದರ ಕ್ಷೇತ್ರಫಲವು ಎಷ್ಟು ಎಂಬುದು ಈ ಪ್ರಶ್ನೆಯಾಗಿದೆ. ಅಂದರೆ 6ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ. ಆಯ್ಕೆ 2 16 ಚದರ ಮೀಟರ್ಗಳು. ಇದಕ್ಕೆ ಸರಿಯಾದ ಉತ್ತರ 16 ಚದರ ಮೀಟರ್ ಆಗಿದೆ. ಮುಂದಿನ ಪ್ರಶ್ನೆ, ಚಹಾವನ್ನು 7ನೇ ಪ್ರಶ್ನೆ, ಚಹಾವನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಚಹಾವನ್ನು ಇಂಗ್ಲಿಷರು ಅಥವಾ ಬ್ರಿಟಿಷರು ಭಾರತಕ್ಕೆ ಚಹಾವನ್ನು ಪರಿಚಯ ಮಾಡಿದರು. ಕಾಫಿಯನ್ನು ಬಾಬು ಬುಡನ್ ರವರು ಪರಿಚಯಿಸಿದರು ಭಾರತದಲ್ಲಿ. ಬಾಬು ಬುಡನ್ ರವರು. 8ನೇ ಪ್ರಶ್ನೆ, ಅಟಾರ್ನಿ ಜನರಲ್ ರವನ್ನ ನೇಮಕ ಮಾಡುವವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. 76ನೇ ವಿಧಿ ಪ್ರಕಾರ, ಇದು ನೆನಪಿರಲಿ ಸ್ನೇಹಿತರೆ, 76ನೇ ವಿಧಿ ಪ್ರಕಾರ ವಿಧಿ ಅಡಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಅಟಾರ್ನಿ ಜನರಲ್ ರವರನ್ನ ನೇಮಕ ಮಾಡುತ್ತಾರೆ. ಸರಿಯಾದ ಉತ್ತರ ಇದಾಗಿದೆ. ಹಾಗಾದರೆ ಪ್ರಸ್ತುತ ಯಾರಿದ್ದಾರೆ ಅಟಾರ್ನಿ ಜನರಲ್ ಅಂದರೆ ವೆಂಕಟರಮಣಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಚೇಂಜ್ ಆಗ್ಬೋದು. ವೆಂಕಟರಮಣಿರವರು ಅಟಾರ್ನಿ ಜನರಲ್ ಆಗಿ ಕರ್ತವ್ಯ ಅಥವಾ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮುಂದಿನ ಪ್ರಶ್ನೆ, 9ನೇ ಪ್ರಶ್ನೆ, ಒಂದು ಕಂಪ್ಯೂಟರ್ನಲ್ಲಿ ಮಾಹಿತಿಯನ್ನು ಶೇಖರಿಸಿ ಇಡುವ ಜಾಗಕ್ಕೆ ಡ್ಯಾಶ್ ಎನ್ನುತ್ತಾರೆ. ಸರಿಯಾದ ಉತ್ತರ ಆಯ್ಕೆ ಎ, ಹಾರ್ಡ್ ಡಿಸ್ಕ್. ಸರಿಯಾದ ಉತ್ತರ ಹಾರ್ಡ್ ಡಿಸ್ಕ್ ಎಂದು ಕರೆಯುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ಪೆಟ್ರೋಲಿಗೆ ಸೇರಿಸುವ ಪ್ರತಿಗುದ್ದು ಯಾವುದು, ಏನು ಎಂಬುದು ಸರಿಯಾದ ಉತ್ತರ ಆಯ್ಕೆ ಡಿ, ಟೆಟ್ರಾ ಈಥೈಲ್ ಲೆಡ್. ಸರಿಯಾದ ಉತ್ತರ ಟೆಟ್ರಾ ಈಥೈಲ್ ಲೆಡ್ ಅನ್ನ ಪೆಟ್ರೋಲಿಗೆ ಸೇರಿಸುವ ಪ್ರತಿಗುದ್ದ ಆಗಿದೆ. ಮುಂದಿನ ಪ್ರಶ್ನೆ, 11ನೇ ಪ್ರಶ್ನೆ, ಕನ್ನಡ ಚಿತ್ರರಂಗದ ಭೀಷ್ಮ ಎಂದು ಯಾರನ್ನ ಕರೆಯುತ್ತಾರೆ ಅಂದರೆ ಜೆ.ವಿ. ಅಯ್ಯರ್. ಆಯ್ಕೆ 1 ಜೆ.ವಿ. ಅಯ್ಯರ್ ಅವರನ್ನ ಕನ್ನಡ ಚಿತ್ರರಂಗದ ಭೀಷ್ಮ ಎಂದು ಕರೆಯುತ್ತಾರೆ. 12ನೇ ಪ್ರಶ್ನೆ, ತಿಲಕರು ಹೋಮ್ ರೂಲ್ ಲೀಗ್ನ ಅಂಗಸಂಸ್ಥೆಯನ್ನು ಸ್ಥಾಪಿಸಿದ ಸ್ಥಳ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ, ಧಾರವಾಡ. ತಿಲಕರು ಬಾಲಗಂಗಾಧರ್ ತಿಲಕ್ರವರು ಅಂಗಸಂಸ್ಥೆಯನ್ನ ಧಾರವಾಡದಲ್ಲಿ ಸ್ಥಾಪಿಸಿದರು. 13ನೇ ಪ್ರಶ್ನೆ, ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ ಡಿ, ಸಿರಿಯಸ್ ಎಂಬ ನಕ್ಷತ್ರ ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ. ನೆನಪಿರಲಿ ಸ್ನೇಹಿತರೆ, ಸಿರಿಯಸ್. 14ನೇ ಪ್ರಶ್ನೆ, ಕಾಂಗ್ರೆಸ್ನ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ 4 ಡಾಕ್ಟರ್ ಎನಿ ಬೆಸೆಂಟ್ ಅವರು ಮೊದಲ ಮಹಿಳಾ ಅಧ್ಯಕ್ಷರಾಗಿ 1917ರಲ್ಲಿ ಕಲ್ಕತ್ತಾ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರುತ್ತಾರೆ. ಭಾರತದ ಪ್ರಥಮ ಮಹಿಳಾ ಅಧ್ಯಕ್ಷರು ಹನಿ ಬೆಸೆಂಟ್ ರವರಾಗಿದ್ದಾರೆ. ಮುಂದಿನ ಪ್ರಶ್ನೆ, 15ನೇ ಪ್ರಶ್ನೆ, ಡೈನಮೈಟ್ ಅನ್ನು ಕಂಡು ಹಿಡಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಡೈನಮೈಟ್ ಅನ್ನ ಆಲ್ಫ್ರೆಡ್ ಬಿ ನೋಬೆಲ್ ರವರು ಕಂಡು ಹಿಡಿದಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3. ಈ ಕೆಳಗಿನ ಯಾವ ವ್ಯಕ್ತಿಯನ್ನು ಗುರೂಜಿ ಎಂದು ಸಂಬೋಧಿಸಲಾಗುವುದು? ಗುರೂಜಿ ಅಂತ ಯಾವ ವ್ಯಕ್ತಿಯನ್ನ ಕರೀತಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ MS ಗೋಲ್ವಾಲ್ಕರ್. ಸರಿಯಾದ ಉತ್ತರ ಆಯ್ಕೆ 3 MS ಗೋಲ್ವಾಲ್ಕರ್ ಅವರನ್ನ ಗುರೂಜಿ ಎಂದು ಕರೆಯುತ್ತಾರೆ. ಹಾಗಾದರೆ ಗುರುದೇವ ಎಂದು ಯಾರನ್ನ ಸಂಬೋಧಿಸಲಾಗುತ್ತದೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಗುರುದೇವ ಎಂದು ಕರೆಯುತ್ತಾರೆ. 17ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷರು ಯಾರು?
ಸರಿಯಾದ ಉತ್ತರ ಆಯ್ಕೆ ಬಿ ಡಬ್ಲ್ಯೂ ಸಿ ಬ್ಯಾನರ್ಜಿ 1885ರಲ್ಲಿ ಸ್ಥಾಪನೆ ಆಯಿತು. ಉಮೇಶ್ ಚಂದ್ರ ಬ್ಯಾನರ್ಜಿ, ಡಬ್ಲ್ಯೂ.ಸಿ. ಬ್ಯಾನರ್ಜಿ ಅವರು ಕಾಂಗ್ರೆಸ್ನ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. 18ನೇ ಪ್ರಶ್ನೆ, ಈ ಕೆಳಗಿನ ಯಾವ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಚಿನ್ನ ಯಾವ ದ್ರಾವಣದಲ್ಲಿ ಕರಗುತ್ತದೆ ಅಂದ್ರೆ ಆಯ್ಕೆ ಸಿ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಪ್ರಬಲ ನೈಟ್ರಿಕ್ ಆಮ್ಲ, ಇದರಲ್ಲಿ ಈ ದ್ರಾವಣದಲ್ಲಿ ಚಿನ್ನ ಕರಗುತ್ತದೆ. ಸರಿಯಾಗಿ ನೆನಪಿಟ್ಕೊಳ್ರಿ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲದಲ್ಲಿ ಚಿನ್ನ ಕರಗುತ್ತದೆ. ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ, ಇದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 20ನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಅರಮನೆ ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಜಗತ್ತಿನ ಅತಿ ದೊಡ್ಡ ಅರಮನೆಯಾಗಿದೆ. 20ನೇ ಪ್ರಶ್ನೆ. 21ನೇ ಪ್ರಶ್ನೆ, ದಿಲ್ಲಿಯ ಕೆಂಪು ಕೋಟೆಯನ್ನ ಕಟ್ಟಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಐತಿಹಾಸಿಕ ಮೊಘಲ್ ಕೋಟೆಯಾಗಿದ್ದು ಇದನ್ನ ಶಹಜಹಾನ್ ರವರು ನಿರ್ಮಿಸಿದರು. ಯಾರು? ಶಹಜಹಾನ್ ರವರು 1639ರಲ್ಲಿ ಶಹಜಹಾನ್ ಅವರು ದಿಲ್ಲಿಯ ಐತಿಹಾಸಿಕ ಕೆಂಪು ಕೋಟೆಯನ್ನ ನಿರ್ಮಾಣವನ್ನ ಆಯೋಜಿಸಿದರು. 22ನೇ ಪ್ರಶ್ನೆ, ಜನರಲ್ ಮುಷರಫ್, ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. ಮುಂದಿನ ಪ್ರಶ್ನೆ, ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ 1 ವಿಷ್ಣುವರ್ಧನ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜರಾಗಿ ಕಾಣಿಸಿಕೊಂಡಿದ್ದಾರೆ. ಇವರು ಸರಿಯಾದ ಉತ್ತರ ವಿಷ್ಣುವರ್ಧನ. 24ನೇ ಪ್ರಶ್ನೆ, ಒಣ ಮಂಜುಗಡ್ಡೆ ಎಂದರೆ ಘನ ಇಂಗಾಲದ ಡೈಆಕ್ಸೈಡ್ ಡ್ರೈ ಐಸ್. ಒಣ ಮಂಜುಗಡ್ಡೆ ಅಂದ್ರೆ ಘನ ಇಂಗಾಲದ ಡೈಆಕ್ಸೈಡ್, ಇದಕ್ಕೆ ಸರಿಯಾದ ಉತ್ತರ. 25ನೇ ಪ್ರಶ್ನೆ, ಶೈತ್ಯಕಾರಕದಲ್ಲಿ ಉಪಯೋಗಿಸುವ ಅನಿಲ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನ ಶೈತ್ಯಕಾರಕದಲ್ಲಿ ಉಪಯೋಗಿಸಲಾಗುತ್ತದೆ. ಕ್ಲೋರೋಫ್ಲೋರೋ ಕಾರ್ಬನ್. ಇದು 26ನೇ ಪ್ರಶ್ನೆ, ಇದು ಕರೆಂಟ್ ಅಫೈರ್ಸ್ ಸಂಬಂಧಿಸಿದ್ದಾಗಿದೆ. 27ನೇ ಪ್ರಶ್ನೆ, ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹ ಯಾವುದು ಎಂಬುದು 27ನೇ ಪ್ರಶ್ನೆಯಾಗಿದೆ. ಯಾವುದಾಗಾದ್ರೆ ಆಯ್ಕೆ 4 ಅಲ್ಯೂಮಿನಿಯಂ ಭೂಮಿಯಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುವ ಲೋಹವಾಗಿದೆ. 28ನೇ ಪ್ರಶ್ನೆ, ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವಿರುವ ರಾಜ್ಯ ಯಾವುದು? ಹಜಾರಿಬಾಗ್ ಆಯ್ಕೆ ಸಿ, ಇದು ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನವಾಗಿದೆ. 29ನೇ ಪ್ರಶ್ನೆ, ಜಪಾನ್ ದೇಶದ ಸಂಸತ್ತನ್ನ ಕರೆಯಲ್ಪಡುವುದು ಅಂದ್ರೆ ಜಪಾನ್ ದೇಶದ ಸಂಸತ್ತನ್ನು ಏನೆಂದು ಕರೆಯುತ್ತಾರೆ? ಜಪಾನ್ ದೇಶದ ಸಂಸತ್ತನ್ನ ಡಯಾಟ್ ಎಂದು ಕರೆಯುತ್ತಾರೆ. 30ನೇ ಪ್ರಶ್ನೆ, ದಿ ಮಿಲ್ ಆನ್ ದ ಫ್ಲೋಸ್ ಪುಸ್ತಕವನ್ನ ಬರೆದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಜಾರ್ಜ್ ಈಲಿಯಟ್ ಅವರ ದಿ ಮಿಲ್ ಆನ್ ದ ಫ್ಲೋಸ್ ಪುಸ್ತಕವನ್ನ ಬರೆದವರು. 31ನೇ ಪ್ರಶ್ನೆ, ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನ ಕರೆಯುತ್ತಾರೆ? ಈ ಕೆಳಗಿನ ಯಾವುದನ್ನ ಭಾರತೀಯ ಮಂದಿರ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ ಡಿ ಐಹೊಳೆಯನ್ನ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. 32ನೇ ಪ್ರಶ್ನೆ, ಓಜೋನ್ ಇದರ ಒಂದು ರೂಪ. ಓಜೋನು ಯಾವುದರ ರೂಪ ಎಂಬುದು ಓ3 ಯಾವುದರ ಒಂದು ರೂಪ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಆಮ್ಲಜನಕದ ಒಂದು ರೂಪವಾಗಿದೆ. ಓಜೋನ್ ಆಮ್ಲಜನಕದ ಒಂದು ರೂಪ. 33ನೇ ಪ್ರಶ್ನೆ, ಕೊಂಕಣ ರೈಲ್ವೆಯನ್ನ ದೇಶಕ್ಕೆ ಅರ್ಪಿಸಿದ ದಿನ ಎಂಬುದು ಈ ಪ್ರಶ್ನೆಯಾಗಿದೆ. ಮುಂದೆ ರಿಪೀಟ್ ಕೂಡ ಆಗಬಹುದು. ಇದು ಜನವರಿ 26, 1998ರಲ್ಲಿ ಕೊಂಕಣ ರೈಲ್ವೆಯನ್ನ ದೇಶಕ್ಕೆ ಸಮರ್ಪಣೆ ಮಾಡಲಾಯಿತು. ಮುಂದಿನ ಪ್ರಶ್ನೆ ತುಂಬಾ ಇಂಪಾರ್ಟೆಂಟು, ಇದು ಬಹಳ ಸರಿ ಪುನರಾವರ್ತಿತ ರಿಪಿಟೇಟೆಡ್ ಆಗಿದೆ. ಇದು ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಇರುವ ಸ್ಥಳ ಯಾವುದು? ಕೇಂದ್ರೀಯ ಸೆಂಟ್ರಲ್ ಔಷಧ ಸಂಶೋಧನಾ ಸಂಸ್ಥೆ ಎಲ್ಲಿ ಕಂಡು ಬರುತ್ತದೆ ಎಂಬುದು ಈ ಪ್ರಶ್ನೆಯಾಗಿದೆ. ಇದು ಲಕ್ನೋದಲ್ಲಿ ಈ ಸಂಶೋಧನಾ ಸಂಸ್ಥೆ ಕಂಡು ಬರುತ್ತದೆ.
35ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಕ್ಷಿಗೆ ರೆಕ್ಕೆಗಳಿಲ್ಲ? ಯಾವ ಪಕ್ಷಿಗೆ ರೆಕ್ಕೆ ಇಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಕಿವಿ. ಇದು ನ್ಯೂಜಿಲೆಂಡ್ ದೇಶದ ಪಕ್ಷ ಕಿವಿ. ಇದಕ್ಕೆ ರೆಕ್ಕೆಗಳು ಕಂಡು ಬರುವುದಿಲ್ಲ. 36ನೇ ಪ್ರಶ್ನೆ, ಇದು ಪ್ರಚಲಿತ ಘಟನೆಗೆ ಸಂಬಂಧಿಸಿದೆ. 37ನೇ ಪ್ರಶ್ನೆ, ಹಸಿರು ಕ್ರಾಂತಿ ನಡೆದದ್ದು ಎಲ್ಲಿ ಅಥವಾ ಇಲ್ಲಿ? ಯಾವ ರಾಜ್ಯದಲ್ಲಿ, ಯಾವ ರಾಜ್ಯದಲ್ಲಿ ಹಸಿರು ಕ್ರಾಂತಿ ನಡೆಯಿತು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣ. ಆಯ್ಕೆ 3, ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಹಸಿರು ಕ್ರಾಂತಿ ನಡೆಯಿತು. ಹಾಗಾದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಎಂ.ಎಸ್. ಸ್ವಾಮಿನಾಥನ್. ಎಂ.ಎಸ್. ಸ್ವಾಮಿನಾಥನ್ ರವರನ್ನ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. 38ನೇ ಪ್ರಶ್ನೆ, ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ನಗರ ಯಾವುದು ಎಂಬುದು ಈ ಪ್ರಶ್ನೆಯಾಗಿದೆ. 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ, ಕೊಯಮತ್ತೂರನ್ನ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುತ್ತಾರೆ. 39ನೇ ಪ್ರಶ್ನೆ, ಬ್ರಿಟಿಷ್ ಸಂಸತ್ತನ್ನು ಪ್ರವೇಶಿಸಿದ ಪ್ರಥಮ ಭಾರತೀಯ ಯಾರು? ಬ್ರಿಟಿಷ್ ಪಾರ್ಲಿಮೆಂಟ್ನನ್ನ ಪ್ರವೇಶ ಮಾಡಿದಂತಹ ಪ್ರಥಮ ಭಾರತೀಯರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ದಾದಾಬಾಯಿ ನವರೋಜಿ ಅವರು ಬ್ರಿಟಿಷ್ ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡ್ತಾರೆ ಪ್ರಥಮವಾಗಿ. ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. 40ನೇ ಪ್ರಶ್ನೆ, ಈ ಕೆಳಗಿನ, ಇದು ಕೂಡ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 41ನೇ ಪ್ರಶ್ನೆ, ಇದರ ಉತ್ಪಾದನೆಯಲ್ಲಿ ಕರ್ನಾಟಕ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಯಾವುದರ ಉತ್ಪಾದನೆ? ಚಹಾ, ಇದು ಅಸ್ಸಾಮು, ಇದಕ್ಕೆ ಸಂಬಂಧಪಡಲ್ಲ. ಕಾಫಿಯ ಉತ್ಪಾದನೆಯಲ್ಲಿ ಕರ್ನಾಟಕವು ಪ್ರಥಮ ಸ್ಥಾನದಲ್ಲಿದೆ. ಕರ್ನಾಟಕ ಭಾರತದಲ್ಲಿ ಕಾಫಿಯ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನವನ್ನು ಪ್ರಥಮ ಸ್ಥಾನದಲ್ಲಿ ಕಾಣುತ್ತದೆ. ಮುಂದಿನ ಪ್ರಶ್ನೆ, ಭಾರತದ ಸಿಲಿಕಾನ್ ಕಣಿವೆ, ಸಿಲಿಕಾನ್ ಸಿಟಿ ಎಂದ ಯಾವ ನಗರವನ್ನು ಕರೆಯುತ್ತಾರೆ ಅಂದ್ರೆ ಬೆಂಗಳೂರನ್ನ ಸಿಲಿಕಾನ್ ಸಿಟಿ ಅಂತ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ, ಅತ್ಯಂತ ಹೆಚ್ಚು ಬೆಳ್ಳಿಯನ್ನು ಉತ್ಪಾದಿಸುವ ದೇಶ ಯಾವುದು ಎಂಬುದು 43ನೇ ಪ್ರಶ್ನೆಯಾಗಿದೆ. ಯಾವುದು ಹಾಗಾದ್ರೆ? 43ನೇ ಸರಿಯಾದ ಉತ್ತರ ಮೆಕ್ಸಿಕೋ. 43ನೇ ಪ್ರಶ್ನೆ, ಅತ್ಯಂತ ಹೆಚ್ಚು ಬೆಳ್ಳಿಯನ್ನು ಜಗತ್ತಿನಲ್ಲಿ ಉತ್ಪಾದನೆ ಮಾಡುವ ದೇಶ ಮೆಕ್ಸಿಕೋ. ಸರಿಯಾದ ಉತ್ತರ ಮೆಕ್ಸಿಕೋ. ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ, ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಇದು ಕೂಡ PSI ಪ್ರಶ್ನೆ ಪತ್ರಿಕೆಯಲ್ಲಿ 2016-17ರ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಒಂದ್ಸರಿ ರಿಪಿಟೇಷನ್ ಆಗಿತ್ತು. ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು? ಜೂಡೋ ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ. ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ, ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ 1951-52ರಲ್ಲಿ ಪ್ರಥಮ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆಯಿತು ಭಾರತದಲ್ಲಿ. 46ನೇ ಪ್ರಶ್ನೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಕೆ. ಚೆಂಗಲರಾಯ ರೆಡ್ಡಿ. ಆಯ್ಕೆ 1, KC ರೆಡ್ಡಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವು 1000 ಸರೋವರಗಳ ಪ್ರದೇಶ ಎಂದು ಕರೆಯಲ್ಪಡುತ್ತದೆ? 47ನೇ ಪ್ರಶ್ನೆ ಸರಿಯಾದ ಉತ್ತರ ಫಿನ್ಲ್ಯಾಂಡ್. ಫಿನ್ಲ್ಯಾಂಡ್ 1000 ಸರೋವರಗಳ ಪ್ರದೇಶ ಎಂದು ಕರೆಯುತ್ತಾರೆ. 48ನೇ ಪ್ರಶ್ನೆ, ಶ್ರೀಮತಿ ಇಂದಿರಾ ಗಾಂಧಿಯವರ ಸಮಾಧಿ ಇರುವ ಸ್ಥಳ ಈ ಕೆಳಗಿನಂತೆ ಕರೆಯುತ್ತಾರೆ ಎಂಬುದು 48ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 2, ಶಕ್ತಿ ಸ್ಥಳ ಇಂದಿರಾ ಗಾಂಧಿಯವರ ಸಮಾಧಿ ಇರುವ ಸ್ಥಳವಾಗಿದೆ. ಸರಿಯಾಗಿ ನೆನ್ಪಿಟ್ಕೋಬೇಕು ಸ್ನೇಹಿತರೆ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ, ಈ ಕೆಳಗಿನ ಯಾವ ವ್ಯಕ್ತಿಯನ್ನು ದೀಪವಿರುವ ಹೆಣ್ಣು ಎಂದು ಗುರುತಿಸಲ್ಪಡುತ್ತದೆ? ದೀಪವಿರುವ ಹೆಣ್ಣು ಎಂದು ಗುರುತಿಸಲ್ಪಡುತ್ತಿದೆ ಯಾವುದು? 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫ್ಲೋರೆನ್ಸ್ ನೈಟಿಂಗೇಲ್ ರವರನ್ನ ದೀಪವಿರುವ ಹೆಣ್ಣು ಎಂದು ಕರೆಯಲ್ಪಡುತ್ತದೆ. 50ನೇ ಪ್ರಶ್ನೆ, ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ದೇಶ ಯಾವುದು ಎಂಬುದು 50ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಸ್ಟ್ರೇಲಿಯಾ ದೇಶದಲ್ಲಿ ಅತಿ ಹೆಚ್ಚು ಉಣ್ಣೆಯನ್ನ ಉತ್ಪಾದನೆ ಮಾಡುತ್ತಾರೆ.
ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆಯ ಎತ್ತರವು ಎಷ್ಟಿದೆ ಎಂಬುದು ಈ ಪ್ರಶ್ನೆಯಾಗಿದೆ. 51ನೇ ಪ್ರಶ್ನೆ 57 ಅಡಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆಯು 57 ಅಡಿ ಕಂಡು ಬರುತ್ತದೆ. 52ನೇ ಪ್ರಶ್ನೆ, ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನು ಕಂಡು ಹಿಡಿದವರು ಯಾವ ದೇಶದವರು ಅಥವಾ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಭಾರತೀಯರು ಗಣಿತಶಾಸ್ತ್ರದಲ್ಲಿ ಸೊನ್ನೆಯನ್ನ ಕಂಡು ಹಿಡಿದರು. 53ನೇ ಪ್ರಶ್ನೆ, ಈ ಕೆಳಗಿನ ಯಾವುದಕ್ಕೆ ಕುದುರೆಮುಖ ಹೆಸರಾಗಿದೆ? ಕುದುರೆಮುಖ ಯಾವ ಅದಿರಿಗೆ ಹೆಸರುವಾಸಿಯಾಗಿದೆ ಎಂಬುದು 53ನೇ ಪ್ರಶ್ನೆಯಾಗಿದೆ. ಹಾಗಾದ್ರೆ ಯಾವುದಕ್ಕೆ ಅಂತಂದ್ರೆ ಕಬ್ಬಿಣದ ಅದಿರಿಗೆ ಕುದುರೆಮುಖ ಹೆಸರುವಾಸಿಯಾಗಿದೆ. 54ನೇ ಪ್ರಶ್ನೆ, ಧೂಮಕೇತುವು ಚಲಿಸುವ ಪಥವು ಒಂದು ಯಾವ ಆಕೃತಿಯಲ್ಲಿ ಧೂಮಕೇತು ಚಲಿಸುತ್ತದೆ ಎಂಬುದು 54ನೇ ಪ್ರಶ್ನೆಯಾಗಿದೆ. ಇದು ಅಂಡಾಕೃತಿ ಆಗಿರುತ್ತದೆ. ಅಂಡಾಕೃತಿಯಲ್ಲಿ ಇದರ ಪಥವು ಅಂಡಾಕೃತಿಯಾಗಿರುತ್ತದೆ. 55ನೇ ಪ್ರಶ್ನೆ, ವಿಟಮಿನ್ ಎ ಕೊರತೆಯಿಂದ ಈ ಕೆಳಗಿನ ಯಾವ ಕಾಯಿಲೆಯು ಬರುತ್ತದೆ? ವಿಟಮಿನ್ ಎ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತದೆ ಎಂಬುದು 55ನೇ ಪ್ರಶ್ನೆಯಾಗಿದೆ. ರಾತ್ರಿ ಅಂಧತ್ವ ಅಥವಾ ರಾತ್ರಿ ಕುರುಡುತನ ವಿಟಮಿನ್ ಎ ಕೊರತೆಯಿಂದ ಕಂಡುಬರುತ್ತದೆ. 56ನೇ ಪ್ರಶ್ನೆ, ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು ಅಥವಾ ವಿಧಾನಸಭೆಯ ಸ್ಪೀಕರ್ ಯಾರು ಇದ್ದಾರೆ ಎಂಬುದು ಈ ಪ್ರಶ್ನೆಯಾಗಿದೆ. ಪ್ರಸ್ತುತವಾಗಿ 2025ರಲ್ಲಿ ಯು ಟಿ ಖಾದರ್ ಸರ್ ಅವರು ವಿಧಾನಸಭೆಯ ಅಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 57ನೇ ಪ್ರಶ್ನೆ, ಇದು ಕರೆಂಟ್ ಅಫೇರ್ಸ್. 58 ಕೂಡ ಕರೆಂಟ್ ಅಫೇರ್ಸ್. 59ನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ್ಯಪಾಲರು. 59ನೇ ಪ್ರಶ್ನೆ, ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು ಎಂಬುದು ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಆಯ್ಕೆ 1 ಜಯಚಾಮರಾಜ ಒಡೆಯರ್ ಅವರು ಕರ್ನಾಟಕದ ಮೊದಲ ರಾಜ್ಯಪಾಲರು. ಮುಂದಿನ ಪ್ರಶ್ನೆ, ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ ಎಂಬುದು 60ನೇ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಚೆನ್ನೈನಲ್ಲಿ ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಕಂಡುಬರುತ್ತದೆ. 61ನೇ ಪ್ರಶ್ನೆ, ಮಾನವ ಕಂಡು ಹಿಡಿದ ಮೊದಲ ಧಾತು ಯಾವುದು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ 3 ತಾಮ್ರವು ಮಾನವ ಕಂಡುಹಿಡಿದ ಮೊದಲ ಧಾತುವಾಗಿದೆ. 62ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯವು ಬಾರ್ಲಿಯನ್ನು ಉತ್ಪಾದಿಸುತ್ತಿಲ್ಲ ಎಂಬುದು 62ನೇ ಪ್ರಶ್ನೆಯಾಗಿದೆ. ಕರ್ನಾಟಕದಲ್ಲಿ ಬಾರ್ಲಿಯನ್ನು ಉತ್ಪಾದಿಸುವುದಿಲ್ಲ ಎಂಬುದು 2002ರಲ್ಲಾಗಿತ್ತು. ಪ್ರಸ್ತುತವಾಗಿ ಕೆಲವೊಂದು ಭಾಗದಲ್ಲಿ ಉತ್ಪಾದನೆ ಮಾಡ್ತಾರೆ ಎಂಬುದು ಕೆಲವೊಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ಅದೇನು ಕ್ಲಿಯರ್ ಮಾಡ್ಕೊಳ್ಳೋಣ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ಹಾಕಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ ಎಂಬುದು 63ನೇ ಪ್ರಶ್ನೆ. ಆಯ್ಕೆ ಸಿ 11 ಜನ. ಒಂದು ತಂಡದಲ್ಲಿ ಒಟ್ಟು 11 ಜನ ಆಟಗಾರರು ಇರುತ್ತಾರೆ. 65ನೇ ಪ್ರಶ್ನೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ರಕ್ತದ ಒತ್ತಡವು ಎಷ್ಟಿರುತ್ತದೆ ಎಂಬುದು 64ನೇ ಪ್ರಶ್ನೆ. 120/80 ಮನುಷ್ಯನ ರಕ್ತದ ಒತ್ತಡವಾಗಿದೆ. 65ನೇ ಪ್ರಶ್ನೆ, ಈ ಕೆಳಗಿನ ಯಾವುದಕ್ಕೆ ಅತ್ಯಂತ ಸಣ್ಣ ಜೀವಕೋಶವಿದೆ? ಅತ್ಯಂತ ಚಿಕ್ಕ ಜೀವಕೋಶ ನಾವು ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಕಾಣಬಹುದು ಎಂಬುದು 65ನೇ ಪ್ರಶ್ನೆ. ವೈರಸ್ನಲ್ಲಿ ಅತ್ಯಂತ ಸೂಕ್ಷ್ಮ ಅಥವಾ ಸಣ್ಣ ಜೀವಕೋಶವನ್ನ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ 66ನೇ ಪ್ರಶ್ನೆ, ಯಾವ ವಿಟಮಿನ್ ಕಿತ್ತಳೆ ಹಣ್ಣುಗಳಲ್ಲಿ ಲಭ್ಯವಿರುತ್ತದೆ? ಯಾವ ವಿಟಮಿನ್ ನಾವು ಕಿತ್ತಳೆ ಹಣ್ಣಲ್ಲಿ ಕಾಣಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಆಯ್ಕೆ 3 ವಿಟಮಿನ್ ಸಿ ಯಲ್ಲಿ ನಾವು ಕಿತ್ತಳೆ ಅಥವಾ ನಿಂಬೆ ಅಥವಾ ಹುಳಿ ಅಂಶ ಏನಿದೆ ವಿಟಮಿನ್ ಸಿ ಯಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ 3. 67ನೇ ಪ್ರಶ್ನೆ, ಸ್ಪಾರ್ಕ್ ಪ್ಲಗ್ಗಳು ಇರುವ ಯಂತ್ರ. ಯಾವ ಯಂತ್ರ ಅಥವಾ ಯಾವ ಇಂಜಿನ್ನಲ್ಲಿ ಸ್ಪಾರ್ಕ್ ಪ್ಲಗ್ಗಳನ್ನು ನಾವು ಕಾಣಬಹುದು ಎಂಬುದು ಈ ಪ್ರಶ್ನೆಯಾಗಿದೆ. ಪೆಟ್ರೋಲ್ ಇಂಜಿನ್ನಲ್ಲಿ ನಾವು ಸ್ಪಾರ್ಕ್ ಪ್ಲಗ್ಗಳನ್ನು ಕಾಣಬಹುದು. 68ನೇ ಪ್ರಶ್ನೆ, ಇದು ಮಹಾಭಾರತಕ್ಕೆ ಸಂಬಂಧಿಸಿದ ಪ್ರಶ್ನೆ. ಮಹಾಭಾರತದಲ್ಲಿ ಧರ್ಮಪುತ್ರ ಎಂಬ ಹೆಸರುಳ್ಳವನು ಯಾರು ಎಂಬುದು ಪ್ರಶ್ನೆಯಾಗಿದೆ. ಆಯ್ಕೆ 4 ಯುಧಿಷ್ಠಿರ. ಯುಧಿಷ್ಠಿರ ಅವರು ಮಹಾಭಾರತದಲ್ಲಿ ಧರ್ಮಪುತ್ರ ಎಂಬ ಹೆಸರನ್ನ ಪಡೆದುಕೊಂಡಿರುತ್ತಾರೆ. 69ನೇ ಪ್ರಶ್ನೆ, ಭಾರತ ರತ್ನವನ್ನು ಪಡೆದ ಮೊದಲ ವಿಜ್ಞಾನಿ ಯಾರು ಎಂಬುದು 69ನೇ ಪ್ರಶ್ನೆಯಾಗಿದೆ. ಸರ್ ಸಿ ವಿ ರಾಮನ್ ರವರು ಭಾರತ ರತ್ನವನ್ನ 1954ರಲ್ಲಿ
ಮೊದಲ ಬಾರಿಗೆ ಪಡೆದುಕೊಳ್ಳುತ್ತಾರೆ. 70ನೇ ಪ್ರಶ್ನೆ, ವಂದೇ ಮಾತರಂ ಪದವನ್ನ ರಚಿಸಿದವರು ಯಾರು ಎಂಬುದು 70ನೇ ಪ್ರಶ್ನೆಯಾಗಿದೆ. ಆಯ್ಕೆ ಬಿ, ಬಂಕಿಮಚಂದ್ರ ಚಟರ್ಜಿರವರು ವಂದೇ ಮಾತರಂ ಪದವನ್ನ ರಚಿಸಿದರು. 71ನೇ ಪ್ರಶ್ನೆ, ರಾಮಾಯಣ ದರ್ಶನಂ ಬರೆದ ಕವಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. 71ನೇ ಪ್ರಶ್ನೆ, ಆಯ್ಕೆ ಸಿ, ಕುವೆಂಪುರವರು ರಾಮಾಯಣ ದರ್ಶನಂ ಎಂಬ ಕೃತಿಯನ್ನ ಬರೆಯುತ್ತಾರೆ. ಸರಿಯಾದ ಉತ್ತರ ಆಯ್ಕೆ 3. 72ನೇ ಪ್ರಶ್ನೆ, ಡಿಸೆಂಬರ್ 25ರಂದು ಹುಟ್ಟಿದ ಭಾರತದ ಪ್ರಧಾನಿ ಯಾರು ಎಂಬುದು ಈ ಪ್ರಶ್ನೆಯಾಗಿದೆ. ಡಿಸೆಂಬರ್ 25 ಉತ್ತಮ ಆಡಳಿತ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. 72ನೇ ಸರಿಯಾದ ಉತ್ತರ 72ನೇ ಪ್ರಶ್ನೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಡಿಸೆಂಬರ್ 25ರಂದು ಹುಟ್ಟಿದ ಪ್ರಧಾನಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ, ಹಲೈ ದರ್ವಾಜಾವನ್ನು ಕಟ್ಟಿದವರು ಯಾರು ಎಂಬುದು 73ನೇ ಪ್ರಶ್ನೆಯಾಗಿದೆ. ಆಯ್ಕೆ ಸಿ, ಅಲ್ಲಾವುದ್ದೀನ್ ಖಿಲ್ಜಿ ಅವರು ಹಲೈ ದರ್ವಾಜವನ್ನ ಕಟ್ಟಿದವರು. 74ನೇ ಪ್ರಶ್ನೆ, ಪಂಚತಂತ್ರವನ್ನು ಬರೆದವರು ಯಾರು ಎಂಬುದು ಪ್ರಶ್ನೆಯಾಗಿದೆ. 74ಕ್ಕೆ ಆಯ್ಕೆ ಸಿ, ವಿಷ್ಣು ಶರ್ಮರವರು ಪಂಚತಂತ್ರವನ್ನ ಬರೆದವರು. ಕೊನೆ ಪ್ರಶ್ನೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ 75 ಪ್ರಶ್ನೆ ಪತ್ರಿಕೆಯನ್ನ ನೀಡಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಇದು 2002ರಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ. ಇದು ಕೊನೆ ಪ್ರಶ್ನೆ ಪತ್ರಿಕೆ. 75ನೇ ಪ್ರಶ್ನೆ, ಮಾನವನ ಮುಖದಲ್ಲಿರುವ ಒಟ್ಟು ಎಲುಬುಗಳ ಸಂಖ್ಯೆ ಎಷ್ಟು? ಮಾನವನ ಮುಖದಲ್ಲಿ ಎಷ್ಟು ಎಲುಬುಗಳನ್ನು ನಾವು ಕಾಣಬಹುದು? 14 ಎಲುಬುಗಳನ್ನು ನಾವು ಮಾನವನ ಮುಖದಲ್ಲಿ 14 ಎಲುಬುಗಳನ್ನು ನಾವು ಕಾಣಬಹುದು. ನಮಸ್ಕಾರ ಸ್ನೇಹಿತರೆ, ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತಿದೆ.